ಬಂದ್ಬಿಟ್ಟು 48V to 25Ah ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ. ಸೊ ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮಿಗೆ ತುಂಬ BMSಗಳನ್ನೇ ಚೇಂಜ್ ಮಾಡಿಕೊಡ್ತಾ ಇದ್ದೀರಾ. ಸೊ ನಾನು ಒಂದು ರಿಕ್ವೆಸ್ಟ್ ಏನಂದರೆ, ಬೇರೆ ಬೇರೆ ಸರ್ವಿಸ್ ಸೆಂಟರ್ಗಳಲ್ಲಿ ಹೇಳ್ತಾ ಇರೋದು, ಚಿಕ್ಕ ಚಿಕ್ಕ ಇಶ್ಯೂಸ್ಗೆಲ್ಲ ನೀವು BMS ಚೇಂಜ್ ಮಾಡೋದು ಬೇಡ. ಸೊ ಕಸ್ಟಮರ್ ಹತ್ರ ನಂಬಿಕೆ ಕಳ್ಕೊತೀವಿ. ಇದನ್ನೆಲ್ಲ ಸಾಲ್ವ್ ಔಟ್ ಮಾಡಿಕೊಡೋದಕ್ಕೆ ಟ್ರೈ ಮಾಡಿ. ಔಟ್ಪುಟ್ ಬರ್ತಾ ಇಲ್ಲ, ಇದರಿಂದ ಔಟ್ಪುಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಬಂದಿತ್ತು. ಸೊ ನಾವು ಕಸ್ಟಮರ್ ನಮಗೆ ಕೊಡೋಕ್ಕಿಂತ ಮುಂಚೆ ಬೇರೆ ಕಡೆನೂ ಚೆಕ್ ಮಾಡಿಸಿದ್ದಾರೆ. ಸೊ ಬೇರೆ ಕಡೆ ಏನಂತ ಹೇಳಿದ್ದಾರೆ ಅಂದರೆ, BMS ಪ್ರಾಬ್ಲಮ್ ಆಗಿದೆ, BMS ಚೇಂಜ್ ಮಾಡಿಕೊಡ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. 4000 ಏನೋ ಹೇಳಿದ್ದಾರೆ ಅಂತ ಹೇಳಿದ್ರು. ಇದು ಬಂದ್ಬಿಟ್ಟು BMS ಪ್ರಾಬ್ಲಮ್ ಅವಾಗ ಆಗಿತ್ತು. ಬಟ್ ಅದು ಏನಾಗಿತ್ತು ಅಂದರೆ, BMS ಇದು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರಲಿಲ್ಲ. ಸೊ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ಕನೆಕ್ಟರು ಫುಲ್ ಲೂಸ್ ಇದೆ. ಸೊ ಅವ್ರಿಗೆ ಇದರಿಂದ ಔಟ್ಪುಟ್ ಬರ್ತಾ ಇಲ್ಲ. ಸೊ ಇದು ರೀಸನ್ ಏನಂತ ಹೇಳ್ಬಿಟ್ಟು ನಾವು ನೋಡಿ ಚೆಕ್ ಮಾಡಿದಾಗ ಇದೇ ಪ್ರಾಬ್ಲಮ್ ಇದ್ದಿದ್ದು. ಸೊ ಇದಕ್ಕೊಂದು ನೆಕ್ಸ್ಟಿಗೆ ಅಂದರೆ ಇದ್ರ ಮೇಲೆ ಒಂದು ಸ್ವಲ್ಪ ಲೀಕನ್ನು ನಾವು ಪೇಸ್ಟ್ ಮಾಡಿದ್ರೆ ಇದು ಶೇಕ್ ಆಗೋದಕ್ಕೆ ಬಿಡಲ್ಲ. ಸೊ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಇಂಥದ್ದೇನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ನೀವು ಸ್ಕೈವೇ ಕನ್ನಡ ಕಾಂಟ್ಯಾಕ್ಟ್ ಮಾಡಿ, ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ಸೊಲ್ಯೂಷನ್ ಸ್ಕೈವೇ ಕನ್ನಡ ಕಡೆಯಿಂದ ಇರುತ್ತೆ.